ನಾವು ಹುಡ್ತಾನೆ ಬಡವರು ಕಣಪ್ಪ. ನೀನ್ ನೋಡಿದ್ರೆ ಆಸ್ತಿ ಮಾಡಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಿಯಲ್ಲಪ್ಪ. ಬೈದೆ ಇನ್ನೇನಮ್ಮ ಮಾಡ್ತಾರೆ? ನೀನ್ ಆಸ್ತಿ ಮಾಡಿದ್ರೆ ನಾನು ಯಾಕೆ ನಿನಗೆ ಬೈತಿದ್ದೆ? ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಎಷ್ಟು ರಿಚ್ ಆಗಿದ್ದಾರೆ, ಯಾವ್ಯಾವ ತರ ಲೈಫ್ ಲೀಡ್ ಮಾಡ್ತಾ ಇದಾರೆ. ನಾನ್ ನೋಡು ಈ ಬಾಡಿಗೆ ಮನೇಲಿ ಬಿದ್ದಿದ್ದೀನಿ. ನನಗೆ ಬತ್ತಿದ ಸಂಬಳದಲ್ಲಿ ಮನೆ ಮೇಂಟೈನ್ ಮಾಡ್ಕೊಂಡು ನೀನು ಓದಿಸಿದ್ದೆ ದೊಡ್ಡ ವಿಚಾರ ಕಣಪ್ಪ. ಯಾಕೆ ಮಗ ಅಮ್ಮನ ಹತ್ರ ರೇಗಾಡ್ತಾ ಇದೆಯಾ? ನಮ್ಮ ಮನೆಗಳು ಇದ್ದಿದ್ದೆ ಮಗ, ಆಸ್ತಿ ಮಾಡಿಲ್ಲ ಅಂತ ನಮ್ಮ ಅಮ್ಮಂಗೆ ಬೈತಾ ಇದ್ದೆ. ತಪ್ಪು ಮಗ ನೀನು ಮಾತಾಡ್ತಾ ಇರೋದು. ಅಪ್ಪ ಅಮ್ಮ ಆಸ್ತಿ ಮಾಡಿಲ್ಲ ಅಂತ ಯಾವತ್ತೂ ಬೈಬಾರ್ದು ಕಣೋ. ಅವ್ರು ನಿನ್ನ ಜನ್ಮ ಕೊಟ್ಟಿರೋದೇ ದೊಡ್ಡ ಆಸ್ತಿ ಕಣೋ. ಬಿಡಪ್ಪ, ಅವ್ನಿಗೇನು ಗೊತ್ತಾಗಲ್ಲ, ಇನ್ನೂ ಚಿಕ್ಕ ಹುಡುಗ. ಹೋಗ್ತಾ ಹೋಗ್ತಾ ಅವನೇ ತಿಳ್ಕೊತಾನೆ. ನೋಡ್ದೇನೋ ನಿಮ್ಮ ತಾಯಿನ ಇನ್ನ ಚಿಕ್ಕ ಹುಡುಗನ ಥರ ನೀನು ನೋಡ್ತವ್ರೆ. ಅದು ಕಣೋ ತಾಯಿ ಪ್ರೀತಿ ಅಂದ್ರೆ. ಮಗ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣೋ. ನಿನಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನೀನು ದುಡಿ, ನೀನು ಸಂಪಾದನೆ ಮಾಡೋ, ನೀನು ಆಸ್ತಿ ಮಾಡೋ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಡೋ. ಅವಾಗ ನೀನು ಗರ್ವ ಪಡ್ಬೋದು. ಕರೆಕ್ಟು ಮಗ ನೀನು ಹೇಳಿದ್ದು. ನಾನು ಇಷ್ಟಿನ ತುಂಬ ತಪ್ಪಾಗಿ ನಡ್ಕೊಳ್ತಾ ಇದ್ದೆ. ಇವಾಗ ಅರ್ಥ ಆಯಿತು ನನಗೆ, ತಂದೆ ತಾಯಿ ಇಂಪಾರ್ಟೆಂಟು, ತಂದೆ ತಾಯಿ ಪ್ರೀತಿ ಇಂಪಾರ್ಟೆಂಟು, ಆಸ್ತಿ ಇಂಪಾರ್ಟೆಂಟ್ ಅಲ್ಲ ಅಂತ. ಈಗಲಾದರೂ ಅರ್ಥ ಆಯ್ತಲ್ಲೋ. ಫಸ್ಟ್ ಅಮ್ಮನ ಹತ್ರ ಹೋಗಿ ಸಾರಿ ಕೇಳೋ. ಅಮ್ಮ ಸಾರಿ ಕಣಮ್ಮ, ಇನ್ಮೇಲೆ ನಿನ್ನ ಮನ್ಸಿಗೆ ಹರ್ಟ್ ಮಾಡಲ್ಲ ಕಣಮ್ಮ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ